ಇನ್ನು ಮೆಟ್ರೋ ಟಿಕೆಟ್ ದರ ಮತ್ತೆ ಏರಿಕೆಗೆ ರಾಜ್ಯ ಸರ್ಕಾರ ಅಸ್ತು ಅಂದಿದ್ದು ಸೋಮವಾರದಿಂದಲೇ ಮೆಟ್ರೋ ಪ್ರಯಾಣ ದರ ದುಬಾರಿ ಆಗ್ತಾ ಇದೆ. 5% ಮೆಟ್ರೋ ಟಿಕೆಟ್ ಪ್ರಯಾಣ ದರ ದುಬಾರಿ ಆಗ್ತಾ ಇರೋದು. ಕಳೆದ ವರ್ಷ ಫೆಬ್ರವರಿ 9ರಂದು 101.5ರಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಲಾಗಿತ್ತು. ಯಾವಾಗ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಅದನ್ನ 71.5%ಗೆ ಇಳಿಕೆ ಮಾಡಲಾಯಿತು. ಆದರೆ ಈಗ ಮತ್ತೆ ಮೆಟ್ರೋ ಪ್ರಯಾಣಿಕರಿಗೆ ಟಿಕೆಟ್ ಏರಿಕೆಯ ಬಿಸಿ ತಟ್ತಾ ಇದೆ. ಎಷ್ಟಾಗುತ್ತೆ ಹಾಗಿದ್ರೆ ಹೊಸ ಮೆಟ್ರೋ ದರ? ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. 2 ರಿಂದ 4 ಕಿಲೋಮೀಟರ್ 20 ಇದ್ದದ್ದು 21 ರೂಪಾಯಿ ಆಗುತ್ತೆ. ಮತ್ತೆ ಏರಿಕೆಯಾಗಿದೆ ಮೆಟ್ರೋ ಪ್ರಯಾಣದ ಬೆಲೆ. ಬೆಂಗಳೂರು ಮೆಟ್ರೋ ದರ ಮತ್ತೆ ಏನು ಏರಿಕೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು 5% ಏರಿಕೆ ಮಾಡ್ತೀವಿ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಫೆಬ್ರವರಿ 9ರಂದು ಜಾರಿಗೆ ಮಾಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಸಂಸದರಾದಂಥ PC ಮೋಹನ್ ಅವರು ಇದ್ದಾರೆ. ಸರ್, ಕಳೆದ ಬಾರಿ 20% ಏರಿಕೆ ಮಾಡಿದ್ರು, ಮತ್ತೆ 71% ಏರಿಕೆ ಮಾಡಿದ್ರು, ಮತ್ತೆ ಕಡಿಮೆ ಆಗಿತ್ತು. ಈ ಬಾರಿ 5% ಏರಿಕೆ ಮಾಡ್ತೀವಿ ಅನ್ನೋದು ಕೂಡ ಆದೇಶ ಬರ್ತಾ ಇರೋದು, ಏನು ಹೇಳ್ತೀರಾ ಸರ್? ಖಂಡಿತವಾಗಲೂ ಕೂಡ ಏನಾಗಿದೆ, ಈ ಸರ್ಕಾರ BMRCLನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದೆ. ಇವತ್ತು ಕಳೆದ 24ನೇ ಒಂದು ಬಜೆಟಲ್ಲೂ ಕೂಡ BMRCL ಅವರು 10,000 ಕೋಟಿ ನಮಗೆ ಬೇಕು ಅಂತ ಒಂದು ಬೇಡಿಕೆಯನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಇಟ್ಟಿದ್ರು. ಆದರೆ ನಮ್ಮೆಲ್ಲರ ನಿರೀಕ್ಷೆ ಮತ್ತು BMRCL ಅವರ ಒಂದು ನಿರೀಕ್ಷೆ ಇದ್ದಿದ್ದು ಕೂಡ 10,000 ಕೋಟಿ ಏನು ಕೇಳಿದ್ದು ಅದನ್ನು ಕೊಡ್ತಾರೆ ಅಂತ ಹೇಳಿ. ಆದರೆ ರಾಜ್ಯ ಸರ್ಕಾರ ಅದನ್ನು ಕೊಡೋದು ಬಿಟ್ಟು ಇವತ್ತು ತೊಗೊಂಡೋಗಿ ಏನು ಟನಲ್ ರೋಡ್ಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಇವತ್ತು ಆ ಪ್ರಾಜೆಕ್ಟನ್ನು ಶುರು ಮಾಡ್ಕೊಂಡು ಆ ಹಣ ಇವತ್ತು BMRCLಗೆ ಸಿಗದೇ ಇರೋ ಕಾರಣ ಕಳೆದ ವರ್ಷ 71% ರೇಸ್ ಮಾಡಿದ್ರು. ಈ ವರ್ಷ 5% ಮಾಡ್ತೀನಿ ಫೆಬ್ರವರಿ 9ರಿಂದ ಅಂತ ಹೇಳಿದರೆ ಇದು ವರ್ಷ ಕೂಡ ಜಾಸ್ತಿ ಹಾಕ್ಕೊಂಡೇ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಮ್ಯಾಚಿಂಗ್ ಗ್ರಾಂಟ್ ಇಲ್ಲ. ಇವತ್ತು ಅನ್ಲೆಸ್ ಆ್ಯಂಡ್ ಅಂಟಿಲ್ಲು BMRCLಗೆ ನೀವು ಸಪೋರ್ಟು ರಾಜ್ಯ ಸರ್ಕಾರದಿಂದ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಈ ತರಹದ್ದು ಮುಂಬರುವ ದಿನಗಳಲ್ಲೂ ಕೂಡ ಆಗುತ್ತೆ. ರಾಜ್ಯ ಸರ್ಕಾರ ಏನಾದರೂ ದಿವಾಳಿ ಆಗಿದೆ ಸರ್, ಹಂಗಾಗಿ ಈ ಥರ ದರ ಏರಿಕೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮಗೆ ಗೊತ್ತಿರುವಂಥದ್ದು, ಈ ಒಂದು ರಾಜ್ಯ ಸರ್ಕಾರ ಇವತ್ತು ಗ್ಯಾರಂಟಿಗಳ ಮೇಲೆ ಬಂದಿರುವಂಥ ಸರ್ಕಾರ. ಇವತ್ತು ಗ್ಯಾರಂಟಿಗಳು ಕೂಡ ಕೊಡುವಂಥ ಪರಿಸ್ಥಿತಿಯಲ್ಲ. ದಿನೇ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಇವತ್ತು ಶಕ್ತಿ ಸ್ಕೀಮ್ ಏನಿದೆ ಅಲ್ಲ, ಆ ಶಕ್ತಿ ಸ್ಕೀಮ್ಗೆ ಈ ಹಣವನ್ನು ತೊಗೊಂಡೋಗಿ ತುಂಬ್ತಾ ಇದ್ದಾರೆ. ಬೇರೆ ಸ್ಕೀಮ್ಗಳಿಗೆ ಎಲ್ಲದಕ್ಕೂ ಕೂಡ. ಯಾಕೆಂದರೆ ಈ ಸರ್ಕಾರ ಟೋಟ್ಲಿ ದಿವಾಳಿ ಆಗಿದೆ. ಯಾವುದಕ್ಕೂ ದುಡ್ಡಿಲ್ಲ. ಬೆಂಗಳೂರಂಥ ಮಹಾನಗರದಲ್ಲಿ ಪಾಟ್ ಹೋಲ್ ಫಿಲಪ್ ಮಾಡೋಕ್ಕೂ ಕೂಡ ದುಡ್ಡಿಲ್ಲ. ಪರಿಹಾರ ಏನು ಸರ್ ಅಲ್ಟಿಮೇಟ್ಲಿ ಅಂತ? ಪರಿಹಾರ ಏನಿರುತ್ತೆ ಮುಂದೆ ಜನರಿಗೆ ಈ ಥರ ಇದಾಗ್ತದೆ ಅಲ್ಲ, ಒಂದು ನಾವು ಸರ್ಕಾರದ ಮೇಲೆ ಒಂದು ಎಲ್ಲ ಜನಪ್ರತಿನಿಧಿಗಳು ಒತ್ತಡ ಹಾಕಿ ಹೆಚ್ಚಿನ ಒಂದು ಅನುದಾನವನ್ನು BMRCLಗೆ ಕೊಡಿಸೋದೊಂದು ಪ್ರಯತ್ನ ಮಾಡ್ಬೋದು. ಇದೆಲ್ಲದಕ್ಕೂ ಉತ್ತರ ಏನು ಅಂತ ಹೇಳಿದ್ರೆ ಈ ಭ್ರಷ್ಟ ಸರ್ಕಾರ ತೊಲಗಿದ್ರೆ ಎಲ್ಲ ಸರೋಗುತ್ತೆ ಅಂತ ನಾನು ಹೇಳ್ತೀನಿ. ಇದಿಷ್ಟು PC ಮೋಹನ್ ಅವರು ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ, TV9 ನವದೆಹಲಿ.